ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸೇವಾ ಸಂಘದ ತಾಲೂಕು ಘಟಕದ ನೂತನ ಪದಾಧಿಕಾರಿಗಳ ಆಯ್ಕೆ ನಡೆಯಿತು. ಸಂಘದ ಜಿಲ್ಲಾಧ್ಯಕ್ಷ ಸಿಎನ್ ವೆಂಕಟೇಶ್ ರವರ ನೇತೃತ್ವದಲ್ಲಿ ನಡೆದ ಚುನಾವಣೆಯಲ್ಲಿ ಈ ಆಯ್ಕೆ ಜರುಗಿತು. ನೂತನ ಪದಾಧಿಕಾರಿಗಳು ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸೇವಾ ಸಂಘದ ತಾಲೂಕು ಘಟಕದ ನೂತನ ಅಧ್ಯಕ್ಷರಾಗಿ ಬಿ ನರಸಿಂಹಪ್ಪ, ಗೌರವ ಅಧ್ಯಕ್ಷರಾಗಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಹಾರತಿ, ಕಾರ್ಯದರ್ಶಿಯಾಗಿ ಸುಬ್ರಹ್ಮಣಿ, ಉಪಾಧ್ಯಕ್ಷರಾಗಿ ಮಂಜುನಾಥ್, ಖಜಾಂಚಿ ಶ್ರೀನಿವಾಸ್, ಸಂಘಟನಾ ಕಾರ್ಯದರ್ಶಿಯಾಗಿ ಎಜಿ ಗಂಗಯ್ಯ, ಕಾನೂನು ಸಲಹೆಗಾರರಾಗಿ ಅಶ್ವತ್ಥಪ್ಪ, ಜಿಲ್ಲಾ ಜಂಟಿ ಕಾರ್ಯದರ್ಶಿಯಾಗಿ ಪದ್ಮನಾಭ, ಜಿಲ್ಲಾ ನಿರ್ದೇಶಕರಾಗಿ ಲೋಕೇಶ್, ಗಂಗಾಧರ, ತಾಲೂಕು ನಿರ್ದೇಶಕರಾಗಿ ಕೆ ವೆಂಕಟೇಶ್, ಚಿಕ್ಕಗಂಗಯ್ಯ, ಅಶ್ವತ್ಥಮ್ಮ, ಶ್ರೀನಿವಾಸ್, ಚಿಕ್ಕಮುನಿ ಶಾಮಿ ರವರುಗಳು ಆಯ್ಕೆಯಾಗಿದ್ದಾರೆ. ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸೇವಾ ಸಂಘದ ತಾಲೂಕು ಘಟಕದ ನೂತನ ಪದಾಧಿಕಾರಿಗಳ ಆಯ್ಕೆ ನಡೆಯಿತು. ವರದಿ ಸತೀಶ್ ಬಾಬು, ಎ ಗುಡಿಬಂಡೆ, ತಾಲೂಕು. ನೋಡಿ ಮತ್ತೊಮ್ಮೆ ನರಸಿಂಹಪ್ಪ, ಮಂಜುನಾಥ, ಸುಬ್ರಹ್ಮಣಿ, ಶ್ರೀನಿವಾಸ, ಎಜಿ ಗಂಗಯ್ಯ, ಅಶ್ವತ್ಥಪ್ಪ, ಚಿಕ್ಕಗಂಗಪ್ಪ, ಅಶ್ವತ್ಥಮ್ಮ, ಚಿಕ್ಕಗಂಗಯ್ಯ, ಅಶ್ವತ್ಥಮ್ಮ, ಶ್ರೀನಿವಾಸ, ಪದ್ಮನಾಭ, ಲೋಕೇಶ, ವೆಂಕಟೇಶ. ಕರೆಕ್ಟ್ ಆಗಿದೆ. 12 ಜನ. 10 ಜನ ನೀವು ಇಲ್ಲಿ ಇರ್ತೀರಿ, 2 ಜಿಲ್ಲಾ ಪ್ರತಿನಿಧಿಯಾಗಿರ್ತಾರೆ. ಸಮ್ಮತಿ ಇದೆಯಾ ಎಲ್ಲ ನೌಕರಿಗೆ? ಇದರಲ್ಲಿ ಈಗ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿ ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಉಪಾಧ್ಯಕ್ಷರಾಗಿ ಬಂದಿದ್ದಾರೆ. ಕಾನೂನು ಚೌಕಟ್ಟಲ್ಲಿ ಯಾವ ರೀತಿ ಕೆಲಸ ತಗೋಬೇಕು, ಯಾವ ರೀತಿ ನಾವು ಇರಬೇಕು, ಕಾನೂನು ಕಟ್ಟೆಯಲ್ಲಿ ಯಾವ ರೀತಿ ನಾವು ವರ್ತನೆ ಮಾಡಬೇಕು ನೌಕರರಾಗಿ. ನಮ್ಮ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸಂಘದ ಶಾಖೆಯನ್ನು ರಚನೆ ಮಾಡಕ್ಕೆ ಈಗಿನ ಬಂದಿದ್ದೇವೆ. ಮೋಹನ್ ಕುಮಾರ್ ಅಂತ ಬೆಂಗಳೂರು ವಿಭಾಗದ ರಾಜ್ಯ ಪರಿಷತ್ ಸದಸ್ಯರು ಹಾಗೂ ಜಿಲ್ಲಾಧ್ಯಕ್ಷ ಅಂತ ವೆಂಕಟೇಶ್ ಅವರು, ಹಾಗೂ ಈ ಸಭೆಯಲ್ಲಿ ಮಾನ್ಯ ಮುಖ್ಯಾಧಿಕಾರಿಗಳಂತ ಆರ್ತಿ ಮೇಡಮ್. ಸೊ ಈ ದಿನ ನಾವೇನು ಎಲ್ಲ ನಮ್ಮ ನೌಕರ ಸಿಬ್ಬಂದಿನ ಕರೆದು ಕೂಲಂಕುಷವಾಗಿ ಅವರ ಸಮಸ್ಯೆಗಳನ್ನ ಆಲಿಸಿ ಇದು ಸಂಘದ ಪದಾಧಿಕಾರಿಗಳನ್ನ ಮತ್ತು ಅಧ್ಯಕ್ಷ, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳನ್ನ ಆಯ್ಕೆ ಮಾಡೋದಕ್ಕೆ ಅವ್ರನ್ನ ಕರೆದಿದ್ದೀವಿ. ಅವರೆಲ್ಲರೂ ಒಮ್ಮತದಿಂದ ಮಾಡಿಸಿದ್ದಾರೆ. ಅದರಂತೆ ಏನು 9 ಮಾಡಿದ್ದಾರೆ. ಅಧ್ಯಕ್ಷರು, ಉಪಾಧ್ಯಕ್ಷರು, ಮತ್ತು ಕಾರ್ಯದರ್ಶಿ ಮತ್ತು ನಿರ್ದೇಶಕರನ್ನ ಮತ್ತು ಜಿಲ್ಲಾ ಪ್ರತಿನಿಧಿ. ಇವತ್ತು ಅವ್ರಿಗೆ ಏನು ಅಭಿನಂದಿಸ್ತಾ ಅವ್ರಿಗೆ ನೇಮಕಾತಿ ಪತ್ರ ಕೊಟ್ಟು ಮುಂದಿನ ದಿನಗಳಲ್ಲಿ ಅವರೇನು ಹೆಚ್ಚಿನ ನಾಗರಿಕ ಸೇವೆಯನ್ನು ಅತ್ಯುತ್ತಮವಾಗಿ ಮಾಡಿ ಅವರ ಕುಂದುಕೊರತೆಗಳು ಏನೇ ಇದ್ದಲ್ಲಿ ಮುಖ್ಯಾಧಿಕಾರಿಗಳ ಮೂಲಕ ಅದು ಸಂಘಕ್ಕೆ ತಿಳಿಪಡಿಸಿ ಅವರ ಜವಾಬ್ದಾರಿಯನ್ನು ಮಾಡಬೇಕು ಅಂತ ಅವ್ರಿಗೆ ಹೇಳ್ತಿದ್ವಿ. ಏನು ನೂತನವಾಗಿ ಏನು ಆಯ್ಕೆ ಆಗಿದ್ದಾರೋ ಎಲ್ಲ ಪದಾಧಿಕಾರಿಗಳಿಗೆ ಅವರಿಗೆ ಏನು ನಮ್ಮ ರಾಜ್ಯ ಸಂಘ, ಕರ್ನಾಟಕ ರಾಜ್ಯ ಪೌರ ಸೇವಾ ಸಂಘದಿಂದ ಅವರಿಗೆ ಅಭಿನಂದನೆಯನ್ನು ಸಹ ಸಲ್ಲಿಸ್ತಾರೆ.